ಯಾವುದೇ ಒಂದು ಗಿಡ ನೆಡಬೇಕಾದ್ರೆ ಅಂತ ಹೇಳ್ತಾ ಇರ್ತೀನಿ. ನಿಮಗೆ ಒಂದು ಯಾವುದೇ ಒಂದು ಗಿಡ ನೆಡಿ, ತೆಂಗಿನ ಗಿಡ ಇರಲಿ, ಹುಣಸೆ ಇರಲಿ, ನೇರಳೆ ಇರಲಿ, ಹಲಸಿರಲಿ, ನಿಮಗೆ ಪರ್ ಡೇ ನೀರ್ ಎಷ್ಟು ಬೇಕು ಅಂತ ಅದನ್ನೊಂದು ಪ್ರಾಪರ್ ಎಜುಕೇಶನ್ ತಗೋಬೇಕಾಗುತ್ತೆ. ನಿಮಗೆ ಒಂದು ಗಿಡಕ್ಕೆ ನೀರ್ ಎಷ್ಟು ಬೇಕು ಅಂತ ಗೊತ್ತಾಗಲ್ಲ. ನೀವು ಸುಮ್ಮನೆ ಒಂದು ಅಗ್ರಿಕಲ್ಚರ್ ಬರೋದು ಸುಮ್ಮನೆ ವೇಸ್ಟ್. ಆದ್ರೆ ಮನುಷ್ಯಗಾದ್ರೆ ಇವ್ರು ಡಾಕ್ಟರ್ ಹೇಳಿರ್ತಾರೆ ಗಿಡಕ್ಕೆ ನೀರು ಕುಡಿದಷ್ಟು ಒಳ್ಳೇದು ಅಂತ. ನೀವು ತೆಂಗಿಗೂ ಅಷ್ಟೇ ನೀರ್ ಎಷ್ಟು ಕೊಡ್ತೀರಾ ಅಷ್ಟೇ ಒಳ್ಳೇದು. ನೀವು ಮುಂದಿನ ದಿನಗಳಲ್ಲಿ ನಿಮಗೆ ಯಾವ್ಯಾವ ಮರಕ್ಕೆ ಎಷ್ಟೆಷ್ಟು ನೀರ್ ಬೇಕು ಅಂತ ಎಜುಕೇಶನ್ ಮಾಡ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ಬಗ್ಗೆ ಲೋಕೇಶ್ ಸರ್ ಹತ್ರ ಒಂದು ಟ್ರಾವೆಲ್ ಮಾಡೋಣ. ಇವತ್ತು ಇವ್ರು ಬಂದು ಒಂದು 4 ಎಕರೆಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ತೆಂಗಿನ ತೋಟನ ಒಂದು ಸಕ್ಸಸ್ ಆಗಿದ್ದಾರೆ. ಇವ್ರು ಆಲ್ರೆಡಿ ಇವ್ರದ್ದು 15 ಎಕರೆ ಜಮೀನ್ ಇರುತ್ತೆ. ಅದರಲ್ಲಿ ಒಂದು 7 ಎಕರೆ ಆಲ್ರೆಡಿ ಒಂದು ನಾಟಿ ತೆಂಗಿನ ನಾಟಿ ತೆಂಗಿನ ಗಿಡ ಇರುತ್ತೆ. ಅದು ಗೊತ್ತು, 1 ಎಕರೆಗೆ 40 ಮರ ಇರುತ್ತೆ. ನಾರ್ಮಲ್ ಆಗಿ 40 into 40 ಹಾಕೊಂಡಿರ್ತಾರೆ, 1 ಗುಂಟೆ 40. ಅದ್ರಲ್ಲಿ ಆರಾಮಾಗಿ ಸಕ್ಸಸ್ ಆಗಿರ್ತಾರೆ. ಇನ್ನೊಂದು 7 ಎಕರೆ ಜಮೀನ್ ಇರುತ್ತೆ. ಇದು ಬಂದು ಬೆಟ್ಟದ ಮೇಲ್ಗಡೆ ಇರುತ್ತೆ. ಇಲ್ಲಿ ಬಂದಾಗ ಇವ್ರಿಗೆ ನೀರಿಗೂ ಪ್ರಾಬ್ಲಮ್ ಇರುತ್ತೆ. ನೀರಿಗೆ ಏನ್ ಮಾಡೋದು, ಆತರ ಒಂದು 200 ಒಂದು ಇದ ಮಾಡಿ, ಅದು ಏನಂತಾರೆ ಸರ್, ಅದಕ್ಕೆ 200 ಇದ ಮಾಡಿ ನಾಲಾ ಬದುಗಳು ಮಾಡಿ, ಆಮೇಲೆ ಇದಕ್ಕೆ ಕೃಷಿ ಹೊಂಡ ಮಾಡಿ ನೀರ್ ಹಿಂಗಂಗ್ ಮಾಡಿ, ಆಮೇಲೆ ಇವರೊಂದು ತೆಂಗಿಗೆ ಒಂದು ಪ್ರಾಪರ್ ಹುಡುಕ್ತಾ ಹೋದಾಗ ಆಲ್ರೆಡಿ ಇವ್ರ ಹತ್ರ ನಾಟಿ ತೆಂಗಿನ ಮರ ಆಲ್ರೆಡಿ 7 ಎಕರೆ ಇದೆ. ಇನ್ನೇನಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೋದಾಗ ಇವ್ರು ಬಂದು ಒಂದು ತುಮಕೂರಲ್ಲಿ ಕೃಷಿಕ ಸಮಾಜದ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಆಮೇಲೆ ಇವರೊಂದು ಇಸ್ರೇಲ್ ಹೋಗಿ, ಗೊತ್ತು ಇಸ್ರೇಲ್ ಎಲ್ಲರಿಗೂ, ಅಲ್ಲೂ ಹೋಗಿ ಅಲ್ಲೂ ಒಂದ್ ಸ್ವಲ್ಪ ಎಜುಕೇಶನ್ ಮಾಡ್ತಾರೆ. ನಮ್ಮ ಜಮೀನಲ್ಲಿ ಏನ್ ಬೆಳಿಬಹುದು, 7 ಎಕರೆ ಏನಾದ್ರು ಪ್ರಯೋಗ ಮಾಡೋಣ ಅಂತ ನಮ್ ಯುವ ರೈತರುಗಳು ಹೇಳ್ತಾ ಇರ್ತೀನಿ. ನಮ್ಮ ರೈತರುಗಳೇ ಒಂದು ಸೈಂಟಿಸ್ಟ್ ಅಂತ. ಆಮೇಲೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ಲಸ್ ಈಗ ಇವ್ರಿಗೊಂದು ಏನಾದ್ರು ಒಂದು ಜಮೀನಿ ಮಾಡ್ಬೇಕು ಅಂದಾಗ 25 ಈಗ ತೆಂಗಿನ ಮರ ನೀಡಬೇಕು ಅಂದಾಗ ನಾಟಿ ತೆಂಗಿನ ಮರ ಇವ್ರ ಹತ್ರ ಆಲ್ಮೋಸ್ಟ್ ಇರುತ್ತೆ. ಅದಕ್ಕೆ ಬೇರೆ ತಳಿಗಳು ಯಾವ್ದಾದ್ರು ಪ್ರಯೋಗ ಮಾಡೋಣ ಅಂತ ಹುಡುಕ್ತಾ ಇರ್ತಾರೆ. ಎಲ್ಲಾ ಕಡೆ ಇವರೊಂದು ಕೃಷಿ ಸಮಾಜದ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ, ತುಮಕೂರು ಕೃಷಿಕ ಸಮಾಜದ. ಆಮೇಲೆ ಇವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಪ್ರೆಸಿಡೆಂಟ್ ಆಗಿರ್ತಾರೆ, ಸಾರಿ ಇವಾಗ ವೈಸ್ ಪ್ರೆಸಿಡೆಂಟ್. ಆಮೇಲೆ ಇವರೊಂದು ಏನ್ ಪ್ರಯೋಗ ಮಾಡೋಣ ಅಂತ ಹೋಗ್ತಾ ಇದ್ದಾಗ ಈಗ ಒಂದು ತೆಂಗು ಯಾವ್ಯಾವ ತಳಿಗಳು ನೆಡ್ತಾ ಹೋಗ್ಬೇಕು ಅಂದಾಗ ಇವ್ರಿಗೊಂದು ಸಿಕ್ಕಿದೆ DJ ಹೈಬ್ರಿಡ್ ಅಂತೇಳಿ. DJ ಹೈಬ್ರಿಡ್ ವಿಶೇಷತೆ ಏನು ಅಂತಂದ್ರೆ, ಅದು ಎಳ್ನೀರಿಗೂ ಆಗುತ್ತೆ, ಕಾಯಿಗೂ ಆಗುತ್ತೆ, ಕೊಬ್ಬರಿಗೂ ಆಗುತ್ತೆ. ಒಂದೊಂದು ಬಂದು ತೆಂಗಿನ ಸಸಿಗಳ ವಿಶೇಷತೆ ಬಂದು ನಿಮಗೆ ಬರೀ ಕಾಯಿಗೆ ಮಾತ್ರ ಆಗುತ್ತೆ, ಒಂದೊಂದು ವಿಶೇಷತೆ ಬರೀ ಕೊಬ್ಬರಿ ಮಾತ್ರ ಆಗುತ್ತೆ, ಒಂದೊಂದು ತೆಂಗಿನ ಮರ ಬರೀ ಎಳ್ನೀರಿಗೆ ಮಾತ್ರ ಆಗುತ್ತೆ. ಈ DJ ಹೈಬ್ರಿಡ್ ಬಂದು ನಿಮಗೆ ಇದು ಎಳ್ನೀರು ಆಗುತ್ತೆ, ಕಾಯಿ ಆಗುತ್ತೆ, ಕೊಬ್ಬರಿನೂ ಆಗುತ್ತೆ. ಇದು ಬಂದು 2 ತರ ಬಂದು ಇದು ಬರುತ್ತೆ. ಯಾವ್ದು ನಿಮಗೆ ಸಂಪೂರ್ಣ ಬರುತ್ತೆ, ಪುಷ್ಕಳ ಅಂತ 2 ಬಂದು ಒಂದು ತಳಿಗಳು ಬರುತ್ತೆ. DJ ಹೈಬ್ರಿಡ್ ಅಲ್ಲಿ ಸಂಪೂರ್ಣ ಮತ್ತು ಪುಷ್ಕಳ ಅಂತ. ಇವ್ರು ಹಾಕಿರೋದು ಸಂಪೂರ್ಣ. ಆಮೇಲೆ ಈ ಮರ ಬಂದು ನಿಮಗೆ 2 ವರ್ಷಕ್ಕೆ ತೆಂಗಿನಕಾಯಿಗೆ ಪುಷ್ಪ ಕೊಡೋ ಸ್ಟಾರ್ಟ್ ಆಗುತ್ತೆ, 2 ವರ್ಷಕ್ಕೆ. ಆದ್ರೆ ನಿಮಗೆ ಪರ್ ಡೇ ಇದಕ್ಕೆ 500 ಲೀಟರ್ ನೀರ್ ಕೊಡ್ಬೇಕಾಗುತ್ತೆ. ಇದಕ್ಕೆ ಇದು ಬಂದು ನೀರಿಲ್ಲ ಅಂದ್ರೆ ಬೆಳೆಯಕ್ಕಾಗಲ್ಲ. ಯಾವುದೇ ಬೆಳೆ ಆದ್ರೆ ನೀರ್ ಇಂಪಾರ್ಟೆಂಟ್. ಮತ್ತೆ ನಿಮಗೆ ಅಷ್ಟೇ ಒಂದು ಪೌಷ್ಟಿಕಾಂಶನೂ ತುಂಬಾ ಇಂಪಾರ್ಟೆಂಟ್. ಇವ್ರು ನೋಡ್ಬೋದು ಒಂದು ಮಲ್ಚಿಂಗ್. ಈಗ ಇವ್ರದ್ದು ಬಂದು 4 ಎಕರೆಗೆ ತೋಟಕ್ಕೆ 215 into 15ರಲ್ಲಿ 200 ಬಂದು ಇದು ಹಾಕಿದ್ದಾರೆ, ಹೆಬ್ಬೇವು ಹಾಕಿದ್ದಾರೆ. ಅದ್ರ ಮಧ್ಯದಲ್ಲಿ ಮತ್ತೆ 300 ಟೀಕ್ ಹಾಕಿದ್ದಾರೆ. ಮತ್ತೆ ಅದ್ರ ಮಧ್ಯದಲ್ಲಿ ಒಂದು ಗಂಧ ಎಷ್ಟು ಹಾಕಿದ್ದಾರೆ, 500 ಹಾಕಿದ್ದಾರೆ. ನಿಮಗೆ ಇವ್ರ ಹತ್ರ ಒಂದು ಟ್ರಾವೆಲ್ ಮಾಡೋಣ, ಲೋಕೇಶ್ ಸರ್ ಹತ್ರ ಒಂದು ಹಲವಾರು ವಿಚಾರಗಳನ್ನ ಒಂದು ಟ್ರಾವೆಲ್ ಮಾಡೋಣ. ಯಾರೇ ಯುವ ರೈತರುಗಳು ಒಂದು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ಪ್ರಾಪರ್ ಒಂದು ಟ್ರೈನಿಂಗ್ ತಗೋಬೇಕಾಗುತ್ತೆ. ಇವ್ರ ಹತ್ರ ಒಂದು ಟ್ರಾವೆಲ್ ಮಾಡಿ ತಗೋಣ. ಈ ತೆಂಗದ ವಿಶೇಷತೆ ಏನು, ಎಷ್ಟು ಕಾಯಿ ಬಿಡುತ್ತೆ ಏನು ಅಂತ ಬನ್ನಿ ಟ್ರಾವೆಲ್ ಮಾಡೋಣ.